A1 ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಇಂದು ರಾಣೆಬೆನ್ನೂರು ನಗರಕ್ಕೆ ಪೂರ್ವ ವಲಯದ IGP ಡಾಕ್ಟರ್ ರವಿಕಾಂತೇಗೌಡ ಮತ್ತು ಜೊತೆಯಲ್ಲಿ ಹಾವೇರಿ ಜಿಲ್ಲಾ SP ಶ್ರೀಮತಿ ಯಶೋಧ ಅಂಟುಕೊಡೆ ಮೇಡಮ್ ಅವರು ಕೂಡ ಶಹರ ಪೊಲೀಸ್ ಠಾಣೆಗೆ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಾಣೆಬೆನ್ನೂರಿನ ರೈತ ಮುಖಂಡ ರವೀಂದ್ರಗೌಡ ಪಾಟೀಲ್ ಮತ್ತು ಜೊತೆಯಲ್ಲಿ ಆಟೋ ಚಾಲಕರ ಮತ್ತು ಮಾಲಕರ ಸಂಘದ ಅಧ್ಯಕ್ಷ ಜಗದೀಶ್ ಕೆರೋಡೆ ಅವರು ಕೂಡ ದಿಢೀರನೇ ಆಗಮಿಸಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ IGP ಮತ್ತು SP ಮೇಡಮ್ ಅವರಿಗೂ ರೈತರ ಮೂಲ ಸಂಕೇತ ಆದಂಥ ಹಸಿರು ಶಾಲನ್ನು ಹೊದಿಸಿ ಸನ್ಮಾನ ಮಾಡಿರ್ತಕ್ಕಂಥದ್ದು ವೀಕ್ಷಕರೇ ಇಲ್ಲಿ ದೃಶ್ಯಾವಳಿಗಳಲ್ಲಿ ನಾವು ತೋರಿಸ್ತಾ ಇದ್ದೇವೆ ನೋಡ್ಬೋದು. ಜೊತೆಯಲ್ಲಿ ಹಾವೇರಿ ಜಿಲ್ಲೆಯಾದ್ಯಂತ ನಡೆದ ಅಪರಾಧ ಪ್ರಕರಣಗಳಲ್ಲಿ ಹೆಚ್ಚು ಮುತುವರ್ಜಿ ವಹಿಸಿ ಇಂಥ ಪ್ರಕರಣಗಳಿಗೆ ಇತ್ಯರ್ಥ ಕೊಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದ್ದಾರೆಂದು ಮೆಚ್ಚುಗೆಯ ಮಾತುಗಳನ್ನು ರವೀಂದ್ರಗೌಡ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಪರ ಮಾತಾಡಿರ್ತಕ್ಕಂಥದ್ದು. ಜೊತೆಯಲ್ಲಿ ರಾಣೆಬೆನ್ನೂರಿನ ನಗರಸಭಾ ಪೌರಾಯುಕ್ತರ ಒಂದು ಕಚೇರಿಗೆ ತೆರಳಿ ಅಲ್ಲಿನೂ ಕೂಡ ಸಾಕಷ್ಟು ರಾಣೆಬೆನ್ನೂರಿನಲ್ಲಿರ್ತಕ್ಕಂಥ ಫುಟ್ಪಾತ್ ಒತ್ತುವರಿ ಇರ್ಬೋದು ಮತ್ತು ಮಾರ್ಕೆಟ್ಗಳಲ್ಲಿ ತರಕಾರಿ ವ್ಯಾಪಾರಸ್ಥರು ಅಡ್ಡಾದಿಡ್ಡಿ ಹಚ್ಚಿರ್ಬೋದು ಮತ್ತು ಜೊತೆಯಲ್ಲಿ ಈಗೇನು ಆಟೋ ಚಾಲಕರ ಮತ್ತು ಮಾಲಕರ ಸಂಘದ ಒಂದು ನಿಲ್ದಾಣವನ್ನು ಒತ್ತುವರಿ ಮಾಡಿರ್ತಕ್ಕಂಥ ಫುಟ್ಪಾತ್ ವ್ಯಾಪಾರಿಗಳನ್ನು ತೆರವುಗೊಳಿಸಿ ಅವರಿಗೆ ಸರಳವಾದ ರೀತಿಯಲ್ಲಿ ತಮ್ಮ ಆಟೋ ಚಾಲನೆ ಮಾಡಲು ಮತ್ತು ಸ್ಟ್ಯಾಂಡ್ನಲ್ಲಿ ನಿಲುಗಡೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಮನವಿಯನ್ನು ಕೊಟ್ಟು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಹೇಳಿದ್ದೇನೆ ವೀಕ್ಷಕರೇ, ಒಮ್ಮೆ ನೋಡಿ. ಏನು ಇವತ್ತು ವಾಣಿಜ್ಯ ನಗರಿ ರಾಣೆಬೆನ್ನೂರು ದಿನದಿಂದ ದಿನಕ್ಕೆ ಬೆಳೀತಿರ್ತಕ್ಕಂಥ ಬಹುದೊಡ್ಡ ನಗರ. ಇವತ್ತು ಈ ನಗರದಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತಿರ್ತಕ್ಕಂಥ ಬೇಕ್ರಿಗಳು, ಈ ಬೇಕ್ರಿಗಳಲ್ಲಿ ಏನು ಬೇಕ್ರಿ ಐಟಮ್ಸ್ ಮಾಡ್ತಕ್ಕಂಥವ್ರು ಅಲ್ಲಿ ಏನು ಕೆಟ್ಟ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಹಳೆಯ ವಸ್ತುಗಳನ್ನು ಪದಾರ್ಥಗಳನ್ನು ಗ್ರಾಹಕರಿಗೆ ಕೊಡ್ತಕ್ಕಂಥದ್ದನ್ನು ಮೊನ್ನೆ ಕಮಿಷನರ್ ಅವರು ಪತ್ತೆ ಹಚ್ಚಿ ರೇಡ್ ಮಾಡಿದಾಗ ಅದನ್ನು ತಿಂದ್ರೆ ಫುಡ್ ಪಾಯ್ಸನ್ ಆಗೈತೆ. ಅಂದ್ರೆ ಹುಳ ಬುಕ್ಕು ಹುಳ ಹತ್ತಿದ್ವಂತ ಆ ಕೇಕ್ನೊಳಗೆ. ಈಗ ಇದು ಒಂದು ಬೇಕ್ರಿ ಸಂಬಂಧಪಟ್ಟದ್ದಲ್ಲ, ಎಲ್ಲ ಬೇಕ್ರಿಗಳಲ್ಲಿ ಈ ಥರದ ವಾತಾವರಣ ಐತಿ. ದಯವಿಟ್ಟು ಕಮಿಷನರ್ ಸಾಹೇಬರು ಬೇಕ್ರಿಗೆ ದಾಳಿ ಮಾಡಬೇಕು. ಮತ್ತು ಈ ಹೋಟೆಲ್ಗಳಲ್ಲಿ ಏನು ಕಿಚನ್ ರೂಮ್ ಏನು ಇರ್ತದಲ್ಲ ಅಲ್ಲಿ ಹೋಗ್ಬಿಟ್ರೆ ಚಾನು ಕುಡಿಯೋಂಗಿಲ್ಲ. ಅದಕ್ಕೆ ಆಮೇಲೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆರೋಗ್ಯನ ಸರಿ ಇಲ್ಲ. ಕೂಡಲೇ ಆರೋಗ್ಯ ಇಲಾಖೆಯವರು ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಯ ಆರೋಗ್ಯ ತಪಾಸಣೆ ಮಾಡೋದ್ರ ಜೊತೆಗೆ ಹೋಟೆಲ್ನಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಳ್ಬೇಕು. ಬೆಂಗಳೂರಿನಲ್ಲಿ ಇಲ್ಲದಂಥ ದರ ಇವತ್ತು ರಾಣೆಬೆನ್ನೂರಿನ ಹೋಟೆಲ್ಗಳಲ್ಲಿ ಐತಿ ಅಂದ್ರೆ ನಾವೆಲ್ಲ ಹೋರಾಟಗಾರರು ಮತ್ತು ಪ್ರಜ್ಞಾವಂತರು ನಾವು ಏನು ಮಾಡಕತ್ತೀವಿ ಅನ್ನೋದು ಗೊತ್ತಾಗಲ್ದು. ಈಗ ಕೇಳೋಂತರ ಬೇಕಲ್ಲ. ಆದ್ದರಿಂದ ಬೇಕ್ರಿಗಳ ಮೇಲೆ ದಾಳಿ ನಡೆಸಬೇಕು ಆರೋಗ್ಯ ಇಲಾಖೆಯವರು ಮತ್ತು ಕಮಿಷನರು. ಹೋಟೆಲ್ಗಳ ಮೇಲೆ ದಾಳಿ ನಡೆಸಬೇಕು ಕಮಿಷನರ್ ಮತ್ತು ಆರೋಗ್ಯ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು. ಇವತ್ತು ಜನರ ಆರೋಗ್ಯ ಇವತ್ತು ಇತ್ತೀಚಿನ ದಿನಮಾನಗಳಲ್ಲಿ ಏನು ಹಾರ್ಟ್ ಅಟ್ಯಾಕ್ ಅಂತಕ್ಕಂಥದ್ದನ್ನು ನಾವು ಕೇಳ್ತೇವೆ. ನಿನ್ನೆ ಮಾತಾಡ್ಸಿರ್ತೇವೆ, ಇವತ್ತೆಲ್ಲ ಒಂದು ಹೋಗಿ ಬಾ ಗೆಳೆ ಅಂತಕ್ಕಂಥ ಫೋಟೋ ನೋಡ್ತೇವೆ. ಎಷ್ಟು ದುಃಖ ಆಕತಿ. ಹಾರ್ಟ್ ಅಟ್ಯಾಕ್ ಆ ನಮ್ಮನೆ ಪ್ರಸರಿಸಬೇಕಾದ್ರೆ ಈ ಫುಡ್ಡು ಕಾರಣ. ಈ ಥರದ ಫುಡ್ ಪಾಯ್ಸನ್ ಆಗ್ತಕ್ಕಂಥ ಪದಾರ್ಥಗಳನ್ನಿಟ್ಟು ಅಗಲದೊರಡೆ ಮಾಡ್ತಕ್ಕಂಥ ಬೇಕ್ರಿಯವರ ಮೇಲೆ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಸ್ವಚ್ಛತೆಯನ್ನು ಕಾಯ್ದುಕೊಳ್ಬೇಕು, ಜನರ ಆರೋಗ್ಯದ ಕಡೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ನಗರಸಭಾ ಕಮಿಷನರ್ ಫಕೀರಪ್ಪ ಇಂಗಳಿ ಅವರಿಗೆ ಮನವಿಯನ್ನು ನಾವೆಲ್ಲ ಪ್ರಜ್ಞಾವಂತರು ಸೇರಿ ಮನವಿ ಕೊಡ್ತಾ ಇದ್ದೇವೆ. ಕೂಡಲೇ ಅವರ ಸಭೆ ಕರೆದು ಈ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ಒಂದು ಮನವಿ. ರಾಣೆಬೆನ್ನೂರು ನಗರದಲ್ಲಿ ನಮ್ಮ ಕಮಿಷನರ್ ಅವರು ಭಾಳಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ನಾವು ನಾಗರಿಕರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಅದರ ಜೊತೆಗೆ ಭಂಗಿ ರಸ್ತೆಗಳನ್ನು ಅತಿಕ್ರಮಣ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಮಾಡಿದ್ದಾರೆ. ಅವನ್ನ ತೆರವುಗೊಳಿಸಬೇಕು. ಯಾರಾದರೂ ಪ್ರಜ್ಞಾವಂತರು ಅದನ್ನು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ವಾತಾವರಣ ಐತಿ. ದಯವಿಟ್ಟು ಭಂಗಿ ರೋಡ್ಗಳನ್ನು ತೆರವುಗೊಳಿಸಬೇಕು. ಅತಿಕ್ರಮಣ ಭಾಳಷ್ಟು ಕಡೆ ಆಗ್ಯಾವು. ಮತ್ತು ಈ ಫುಟ್ಪಾತ್ಗಳನ್ನು ಅವಲಂಬನೆ ಮಾಡಬೇಕಾದ್ರೆ ಇವತ್ತು ಏನು ಸಂಚಾರ ವ್ಯವಸ್ಥೆ ಭಾಳ ಹದಗೆಟ್ಟತಿ. ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತಂದೇಳಿ ಮಾನ್ಯ ಕಮಿಷನರ್ ಅವರಲ್ಲಿ ವಿನಂತಿ ಮಾಡಬೇಕು. ಏನು ತರಕಾರಿ ಮಾರ್ಕೆಟ್ ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ರಾಣೆಬೆನ್ನೂರು ಬಹುದೊಡ್ಡ ತರಕಾರಿ ಮಾರ್ಕೆಟ್. ಇಲ್ಲಿಂದ ತರಕಾರಿ ಇವತ್ತು ಬೇರೆ ಬೇರೆ ಜಿಲ್ಲೆಗೆ ಹೋಗತ್ತೆ. ಅಷ್ಟೊಂದು ತರಕಾರಿ ಬೆಳೀತಕ್ಕಂಥ ಬೆಳೆಗಾರರು ನಮ್ಮಲ್ಲಿ ಅದಾರ. ಆದರೆ ಮಾರುಕಟ್ಟೆಯ ಪರಿಸ್ಥಿತಿ ವ್ಯವಸ್ಥೆ ಸರಿಯಿಲ್ಲ. ಇವು ಬೆಳಗಿನ ಜಾವ 4 ಗಂಟೆಗೆ ಏನು ಮಾರ್ಕೆಟ್ ಚಲೋ ಹೋಗತಿ ಅಲ್ಲಿ ಎಷ್ಟೊಂದು ಅವ್ಯವಸ್ಥೆ ಇರ್ತೈತಿ ಅಂದ್ರೆ ಎಲ್ಲ ರಸ್ತೆಗಳನ್ನು ಅತಿಕ್ರಮಣ ಮಾಡ್ಕೊಂಬಿಟ್ಟಿರ್ತಾರೆ ವ್ಯಾಪಾರಸ್ಥರು, ಸಣ್ಣ ಅಲ್ಲಿ ಏನು ಭಾಳಷ್ಟು ರೈತರು ಮಾಲ್ ತಗೊಂಬಂದರಿಗೆ ಅದು ಸರಿಯಾದ ಒಂದು ವ್ಯವಸ್ಥೆ ಇಲ್ಲ. ಕೂಡಲೇ ಅದರ ಬಗ್ಗೆನೂ ಕೂಡ ನಗರಸಭೆಯವರು ಕಠಿಣ ಕ್ರಮ ಜರುಗಿಸಬೇಕು ಅಂತಂದೇಳಿ ಒತ್ತಾಯ ಮಾಡ್ತಾರೆ.
ಇವತ್ತು ರಾಣೆಬೆನ್ನೂರು ನಗರದಲ್ಲಿ ಸುಮಾರು 2500ಕ್ಕಿಂತ ಹೆಚ್ಚು ಆಟೋಗಳು ದಿನನಿತ್ಯ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿವೆ. ಕೆಲವೊಂದು ಆಟೋ ನಿಲ್ದಾಣಗಳಲ್ಲಿ ಈ ಸುಮಾರು 20 ವರ್ಷಗಳಿಂದಲೂ ಸುಮಾರು ಸ್ಟ್ಯಾಂಡ್ಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ನಿಲ್ದಾಣಗಳಲ್ಲಿ ಕೆಲವೊಂದು ಫುಟ್ಪಾತ್ ವ್ಯಾಪಾರಸ್ಥರು ಎಗ್ ರೈಸ್ ಮಾರಾಟ ಮಾಡೋಂಥವ್ರು ಅತಿಕ್ರಮಣ ಮಾಡಿ ನಮ್ಮ ಆಟೋ ನಿಲ್ದಾಣಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಆ ಒಂದು ವಿಷಯವಾಗಿ ನಾವು ಇವತ್ತು ಕಮಿಷನರ್ ಸಾಹೇಬರು ಭೇಟಿಯಾಗಿ ರಾಣೆಬೆನ್ನೂರು ತಾಲೂಕಾ ಆಟೋ ಚಾಲಕರ ಒಕ್ಕೂಟದಿಂದ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ. ಇಂಥ ಸಮಸ್ಯೆಗಳು ಮರುಕಳಿಸದಂತೆ ನಗರಸಭೆಯವರು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಒತ್ತಾಯವನ್ನು ಮಾಡ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಕ್ಷಣ ಸುದ್ದಿ. ಇಂಥ ತಾಜಾ ಸುದ್ದಿಗಳನ್ನೇ ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.